स्ट्राइक का मसला तो सबको मालूम है। जो एप्स्टीन फाइल जो रिलीज हुआ है, यूएस जस्टिस ने जो रिलीज कराया है, उस फाइल में हमारा देश का प्रधानमंत्री का नाम भी है और कैबिनेट मिनिस्टर पूरी का भी नाम है। लेकिन ये सवाल पार्लियामेंट में जवाब देना बोल के जब वक्त आता है तो पार्लियामेंट के आगे जाने वाले हमारे देश के प्रधानमंत्री मोदी है। पार्लियामेंट को आने से उनको खतरा है, डर रहे बोले तो देश के प्राइम मिनिस्टर को पार्लियामेंट में आने खतरा है बोले तो देश के सिटीजन का हालत क्या रहेगा। पार्लियामेंट में और भी जो हमारे लेडीज एमपी है उनसे जान को खतरा है। कहते इतना झूठ स्पीकर के हाथ से बोलवा के जो भी सवाल है वो सवाल से पीठ दिखा के भागने का जो कोशिश करते हैं मोदी, इससे फाइल पे जो है ये तो बहुत गंदी और घिनौनी हरकत है। इसमें बोलने से ज्यादा जो ऑलरेडी पब्लिक डोमेन में डॉक्यूमेंट है, मिनिमम 2000 से ज्यादा फोटो वीडियो सब है, हर एक जने इंटरनेट पे एक्सेस कर सकते हैं। ऐसे नीच केस में हमारे देश के प्राइम मिनिस्टर इन्वॉल्व है बोले तो देश से बढ़ के कुछ भी नहीं है बोले तो पहला उन्होंने खुद की इससे रेजिग्नेशन देना। आने वाले दिनों में देश की आवाम सड़कों पे आएगी और प्रधानमंत्री की राजीनामा मांगेगी। ದೇಶದಲ್ಲ ವರ್ಲ್ಡ್ಗೆ ಕಳ್ಳನ ಪಾತ್ರ ಮಾಡಿದಂತ ವ್ಯಕ್ತಿ ಇವನು। ದೇಶದ ದೊಡ್ಡ ಗಣ್ಯ ವ್ಯಕ್ತಿಗಳು ಕೂಡ ಇವನ್ ಸಂಗಟ ಒಂದು ಸಂಬಂಧಗಳನ್ನು ಇಟ್ಕೊಂಡು ದೇಶದ ಅಭಿವೃದ್ಧಿ ಆಗಿರ್ಬೋದು ಇನ್ನಿತರ ಎಲ್ಲಾನು ನಮ್ಮ ರೈತರಿಗೂ ಕೂಡ ಈ ದೇಶದಲ್ಲಿ ಅನ್ಯಾಯ ಎಫ್ಟಿ ಎಂಬ ವ್ಯಕ್ತಿ ಸಣ್ಣ ಹೆಣ್ಣು ಮಕ್ಕಳು ಇವತ್ತು ತಾವೆಲ್ಲ ನೋಡ್ಲತ್ತಿರ್ಬೇಕು। ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳಲ್ಲಿ ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ನಡೆದ ಆ ಚರ್ಚೆಯಿಂದ ನೋಡಿಲ್ಲ ಇವತ್ತು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪಾರ್ಲಿಮೆಂಟ್ ಚರ್ಚೆ ಅಂದ್ರೆ ಆ ಚರ್ಚೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ। ಅಂತ ಮಕ್ಕಳನ್ನು ಜೀವಂತವಾಗಿ ಸುಟ್ಟು ಅವ್ರ ಕಡೆ ಜಸ್ಟಿಸ್ ರಿಲೀಸ್ ಮಾಡಿದೆ, ಟಿವಿಯಲ್ಲಿ ಕೂಡ ಅದೇ ಬರ್ತಿದೆ, ಮಕ್ಕಳನ್ನು ಸುಟ್ಟು ತಿನ್ನುವಂತ ಕೃತ್ಯವನ್ನು ಮಾಡಿದ್ದಾರೆ। ಇದಕ್ಕೆ ಕೂಡಲೇ ನರೇಂದ್ರ ಮೋದಿ ಇಂಥ ಒಬ್ಬ ನೀಚ ವ್ಯಕ್ತಿ ಸಂಬಂಧ ಇಟ್ಕೊಂಡು ಸಲುವಾಗಿ ಕೂಡಲೇ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಈ ದೇಶದ ಒಬ್ಬ ಉನ್ನತ ಪ್ರಧಾನಮಂತ್ರಿ ಹೇಳಕ್ ಇಷ್ಟಪಡ್ತೀವಿ ನಾವು। ಇವ್ರು ಇಂಥ ಕಳ್ಳ ಕಪಟರನ್ನು ದೋಸ್ತಿ ಮಾಡಿಕೊಂಡು ನಮ್ಮ ದೇಶದ ಮಾನ ಕಲಿಯುವಂತ ಕೆಲಸ ಯಾರಾದ್ರೂ ಮಾಡೋದು ಮೊದಲನೇ ಪ್ರಧಾನಿ ಅದು ನರೇಂದ್ರ ಮೋದಿ ಅಂತ ಹೇಳಕ್ ಇಷ್ಟಪಡ್ತೀವಿ। ಯಾಕೆ ಕಲಿಯುವಂತ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದರೆ ಕೂಡಲೇ ಅವ್ರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾನು